ರಾಜ್ಯ ಬಜೆಟ್ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಧಾರವಾಡದ ರಂಗಾಯಣದ ಆವರಣದಲ್ಲಿದ್ದೀನಿ. ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂತಹ ಕಲಾವಿದರನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂತ ಧಾರವಾಡದ ರಂಗಾಯಣ ಇದು. ಈ ಧಾರವಾಡ ರಂಗಾಯಣದಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ರಂಗಾಯಣ ನಿರ್ದೇಶಕರಾಗಿರುವಂತಹ ರಾಜು ತಾಳಿಕೋಟೆ ಅವರು ನಮ್ಮೊಂದಿಗೆ ಇದ್ದಾರೆ. ನಾವು ಅವರನ್ನೇ ಮಾತನಾಡಿಸೋಣ. ಸರ್, ಏನು ಬಜೆಟ್ ರಂಗಾಯಣದಿಂದ ಏನೇನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ನಮಸ್ಕಾರ. ನಿಜವಾಗಲೂ ಉತ್ತರ ಕರ್ನಾಟಕನ ಕಡೆಗಾಣಿಸಬಾರ್ದು. ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳೆಲ್ಲ ನಮಗೆ ಬೇಕಾಗಿರೋದನ್ನು ನಾವು ಪಡಿಬೇಕು. ಈಗ ನನ್ನ ರಂಗಾಯಣಕ್ಕೆ ನಾವು ಬೇಕಾದಷ್ಟು ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಆ ಕನಸುಗಳನ್ನು ನನಸಾದರೆ ನಮಗೊಂದು ಸಂತೋಷ, ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ನಮ್ಮ ಜೀವನ. ಅಂಥದ್ರಲ್ಲಿ ನಮ್ಮ ಬೇಕು ಬೇಡ ಈಡೇರಿಸಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಮಾಡುತ್ತೆ. ಸರ್ಕಾರ ಮಾಡ್ತೈತಿ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಲೇಟ್, ಅದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಗೆ ಈಗ ನಾವು ಇಲ್ಲಿ ರಂಗಾಯಣದ ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಇಲ್ಲಿ ನಾನು ಕಂದಗಲ್ ರಾಯರ ಒಂದು ರೆಫಲ್ಟ್ರಿ ನಾಟಕ ತಯಾರು ಮಾಡಬೇಕು ಅಂತ ಕಂದಗಲ್ ಕಂಡ ಭಾರತ ಅನ್ನುವಂಥ ಕನಸು ಇಟ್ಕೊಂಡು ಬಂದೀನಿ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯ ಅಮೀರ್ಬಾಯಿ ಕರ್ನಾಟಕಿ ಅನ್ನುವಂಥ ಆ ಹೆಣ್ಣು ಮಗಳ ಕಥಾ ಜೀವನ ಇಟ್ಕೊಂಡು ನಾಟಕ ಮಾಡಬೇಕು ಅಂತ ಕನಸು ಹೊತ್ಕೊಂಡು ಬಂದೀವಿ. ಇದಕ್ಕೆಲ್ಲ ನಾವು ಈಗಾಗಲೇ ಕಂದಗಲ್ ರಾಯರನ ಕಂಡ ಭಾರತ ಅಂತನ್ನುವಂಥ ಕೃತಿಗೆ ಈಗಾಗಲೇ ನಾನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟೀನಿ, ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು ಕೂಡ ತಥಾಸ್ತು ಅಂದಾರ. ಇನ್ನೇನು ಇದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕು. ಆದಷ್ಟು ರಂಗಾಯಣಗಳನ್ನು ಕಡೆಗಣಿಸ್ಬೇಡ್ರಿ. ರಂಗಾಯಣದ ರೆಫಲ್ಟ್ರಿ ಕಲಾವಿದರಿಗೆ ತೊಗೋಬೇಕು ಅಂದರೆ ದುಡ್ಡು ಬೇಕು, ದುಡ್ಡು ಬೇಕಂದ್ರೆ ಅನುದಾನ ಬೇಕು. ಅನುದಾನಗಳನ್ನು ಕೊಟ್ಟರೆ ಮಾತ್ರ ಇವೆಲ್ಲ ಪೂರೈಸೋಕ್ಕಾಗುತ್ತೆ. ಮತ್ತು ಎಲ್ಲ ಕಲಾವಿದರ ಕನಸು ಸಾಕಾರ ಆಗುತ್ತೆ. ಈಗ ವಾರ್ಷಿಕ ಅನುದಾನ ಕಡಿಮೆ ಆಗಿದೆ ಅಂತಂದಿದ್ರೆ ಈ ವರ್ಷ ಹೆಚ್ಚಿಗೆ ಕೊಡಬೇಕಂತ ಏನಾದರೂ ಬೇಡಿಕೆ ಇಟ್ಟಿದ್ರಿ ಈ ಬಜೆಟ್? ಹೌದು ಸರ್, ಇದು ಇದ್ದದ್ದು ಬಹಳಷ್ಟು, ಈಗ ಅದರ ಅರ್ಧ ಬರ್ತಾ ಇದೆ. ಅಷ್ಟು ಕೊಟ್ಟರೆ ಇಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಮೊದಲು ಎಷ್ಟು ಕೊಡ್ತಿದ್ರು ಅಷ್ಟೇ ಕೊಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ. ಮೊದಲು ಬಾರಿ ಏನು ಕೊಡ್ತಿದ್ರು ಅಷ್ಟು ಕೊಟ್ಟರೆ, ಈಗ ನಾವು 1 ಕೋಟಿ ಕೇಳಿದ್ದೀವಿ, 2 ಕೋಟಿ ಕೇಳೀವಿ, ಅಷ್ಟು ಕೊಟ್ಟರೆ ಸಮಸ್ಯೆನೇ ಇಲ್ಲ. ಮತ್ತು ಇಷ್ಟು ತೊಗೊಂಡು ಆಯೋಜಕರು ನಾವು ಹುಡುಕಾಡಬೇಕು. ಸರ್ಕಾರ ಮಾಡಬೇಕಾದ ಕೆಲಸಗಳು ಇನ್ನೂ ಬೇಕಾದಷ್ಟು ಅದಾವೆ. ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ದುಡ್ಡು ಕೊಡ್ತಾರೆ ಸಂಸ್ಕೃತಿ ಇಲಾಖೆಯಿಂದ. ಆ ಸಂಘ ಸಂಸ್ಥೆಗಳೇ ರಂಗಾಯಣದ ನಾಟಕಗಳನ್ನು ಆಡುವಂಗಾದ್ರೆ ನಾವು ಆಯೋಜಕರನ್ನು ಹುಡುಕಾಡುವ ಸಮಸ್ಯೆ ಇಲ್ಲ. ಎಲ್ಲ ದಯವಿಟ್ಟು ಸರ್ಕಾರ ಗಮನ ತರಬೇಕು. ಇದಿಷ್ಟು ಏನಂತಂದ್ರೆ ರಂಗಾಯಣ ನಿರ್ದೇಶಕರಾಗಿರುವಂಥ ರಾಜು ತಾಳಿಕೋಟೆ ಅವರ ಮಾತುಗಳು. ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೊಂದು ರಂಗ ಹಿನ್ನೆಲೆ ಇರುವಂಥ ಕಲಾ ಕ್ಷೇತ್ರಕ್ಕೆ ಏನೊಂದು ಅಭಿವೃದ್ಧಿ ಆಗೋದಕ್ಕೆ ನಾವು ಸಾಕಷ್ಟು ಯೋಜನೆಗಳು ಹಾಕಿಕೊಂಡಿದ್ದು, ಅದಕ್ಕೆ ಪೂರಕವಾದಂಥ ಬಜೆಟ್ ಕೇಳಿದ್ವಿ. ಆ ಬಜೆಟ್ ಅನ್ನು ಈಡೇರಿಸಬೇಕನ್ನುವಂಥ ಒಂದು ಆಗ್ರಹವನ್ನು ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಇಟ್ಟಿದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯ ಬಜೆಟ್ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಧಾರವಾಡದ ರಂಗಾಯಣದ ಆವರಣದಲ್ಲಿದ್ದೀನಿ. ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂತಹ ಕಲಾವಿದರನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂತ ಧಾರವಾಡದ ರಂಗಾಯಣ ಇದು. ಈ ಧಾರವಾಡ ರಂಗಾಯಣದಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ರಂಗಾಯಣ ನಿರ್ದೇಶಕರಾಗಿರುವಂತಹ ರಾಜು ತಾಳಿಕೋಟೆ ಅವರು ನಮ್ಮೊಂದಿಗೆ ಇದ್ದಾರೆ. ನಾವು ಅವರನ್ನೇ ಮಾತನಾಡಿಸೋಣ. ಸರ್, ಏನು ಬಜೆಟ್ ರಂಗಾಯಣದಿಂದ ಏನೇನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ನಮಸ್ಕಾರ. ನಿಜವಾಗಲೂ ಉತ್ತರ ಕರ್ನಾಟಕನ ಕಡೆಗಾಣಿಸಬಾರ್ದು. ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳೆಲ್ಲ ನಮಗೆ ಬೇಕಾಗಿರೋದನ್ನು ನಾವು ಪಡಿಬೇಕು. ಈಗ ನನ್ನ ರಂಗಾಯಣಕ್ಕೆ ನಾವು ಬೇಕಾದಷ್ಟು ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಆ ಕನಸುಗಳನ್ನು ನನಸಾದರೆ ನಮಗೊಂದು ಸಂತೋಷ, ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ನಮ್ಮ ಜೀವನ. ಅಂಥದ್ರಲ್ಲಿ ನಮ್ಮ ಬೇಕು ಬೇಡ ಈಡೇರಿಸಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಮಾಡುತ್ತೆ. ಸರ್ಕಾರ ಮಾಡ್ತೈತಿ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಲೇಟ್, ಅದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಗೆ ಈಗ ನಾವು ಇಲ್ಲಿ ರಂಗಾಯಣದ ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಇಲ್ಲಿ ನಾನು ಕಂದಗಲ್ ರಾಯರ ಒಂದು ರೆಫಲ್ಟ್ರಿ ನಾಟಕ ತಯಾರು ಮಾಡಬೇಕು ಅಂತ ಕಂದಗಲ್ ಕಂಡ ಭಾರತ ಅನ್ನುವಂಥ ಕನಸು ಇಟ್ಕೊಂಡು ಬಂದೀನಿ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯ ಅಮೀರ್ಬಾಯಿ ಕರ್ನಾಟಕಿ ಅನ್ನುವಂಥ ಆ ಹೆಣ್ಣು ಮಗಳ ಕಥಾ ಜೀವನ ಇಟ್ಕೊಂಡು ನಾಟಕ ಮಾಡಬೇಕು ಅಂತ ಕನಸು ಹೊತ್ಕೊಂಡು ಬಂದೀವಿ. ಇದಕ್ಕೆಲ್ಲ ನಾವು ಈಗಾಗಲೇ ಕಂದಗಲ್ ರಾಯರನ ಕಂಡ ಭಾರತ ಅಂತನ್ನುವಂಥ ಕೃತಿಗೆ ಈಗಾಗಲೇ ನಾನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟೀನಿ, ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು ಕೂಡ ತಥಾಸ್ತು ಅಂದಾರ. ಇನ್ನೇನು ಇದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕು. ಆದಷ್ಟು ರಂಗಾಯಣಗಳನ್ನು ಕಡೆಗಣಿಸ್ಬೇಡ್ರಿ. ರಂಗಾಯಣದ ರೆಫಲ್ಟ್ರಿ ಕಲಾವಿದರಿಗೆ ತೊಗೋಬೇಕು ಅಂದರೆ ದುಡ್ಡು ಬೇಕು, ದುಡ್ಡು ಬೇಕಂದ್ರೆ ಅನುದಾನ ಬೇಕು. ಅನುದಾನಗಳನ್ನು ಕೊಟ್ಟರೆ ಮಾತ್ರ ಇವೆಲ್ಲ ಪೂರೈಸೋಕ್ಕಾಗುತ್ತೆ. ಮತ್ತು ಎಲ್ಲ ಕಲಾವಿದರ ಕನಸು ಸಾಕಾರ ಆಗುತ್ತೆ. ಈಗ ವಾರ್ಷಿಕ ಅನುದಾನ ಕಡಿಮೆ ಆಗಿದೆ ಅಂತಂದಿದ್ರೆ ಈ ವರ್ಷ ಹೆಚ್ಚಿಗೆ ಕೊಡಬೇಕಂತ ಏನಾದರೂ ಬೇಡಿಕೆ ಇಟ್ಟಿದ್ರಿ ಈ ಬಜೆಟ್? ಹೌದು ಸರ್, ಇದು ಇದ್ದದ್ದು ಬಹಳಷ್ಟು, ಈಗ ಅದರ ಅರ್ಧ ಬರ್ತಾ ಇದೆ. ಅಷ್ಟು ಕೊಟ್ಟರೆ ಇಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಮೊದಲು ಎಷ್ಟು ಕೊಡ್ತಿದ್ರು ಅಷ್ಟೇ ಕೊಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ. ಮೊದಲು ಬಾರಿ ಏನು ಕೊಡ್ತಿದ್ರು ಅಷ್ಟು ಕೊಟ್ಟರೆ, ಈಗ ನಾವು 1 ಕೋಟಿ ಕೇಳಿದ್ದೀವಿ, 2 ಕೋಟಿ ಕೇಳೀವಿ, ಅಷ್ಟು ಕೊಟ್ಟರೆ ಸಮಸ್ಯೆನೇ ಇಲ್ಲ. ಮತ್ತು ಇಷ್ಟು ತೊಗೊಂಡು ಆಯೋಜಕರು ನಾವು ಹುಡುಕಾಡಬೇಕು.
ಸರ್ಕಾರ ಮಾಡಬೇಕಾದ ಕೆಲಸಗಳು ಇನ್ನೂ ಬೇಕಾದಷ್ಟು ಅದಾವ. ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ದುಡ್ಡು ಕೊಡ್ತಾರೆ ಸಂಸ್ಕೃತಿ ಇಲಾಖೆಯಿಂದ. ಆ ಸಂಘ ಸಂಸ್ಥೆಗಳೇ ರಂಗಾಯಣದ ನಾಟಕಗಳನ್ನು ಆಡುವಂಗಾದ್ರೆ ನಾವು ಆಯೋಜಕರನ್ನ ಹುಡುಕಾಡುವ ಸಮಸ್ಯೆ ಇಲ್ಲ. ಎಲ್ಲ ದಯವಿಟ್ಟು ಸರ್ಕಾರ ಗಮನ ತರಬೇಕು. ಇದಿಷ್ಟು ಏನಂತಂದ್ರೆ ರಂಗಾಯಣ ನಿರ್ದೇಶಕರಾಗಿರುವಂಥ ರಾಜು ತಾಳಿಕೋಟೆ ಅವರ ಮಾತುಗಳು. ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೋ ಒಂದು ರಂಗ ಹಿನ್ನೆಲೆ ಇರುವಂಥ ಕಲಾ ಕ್ಷೇತ್ರಕ್ಕೆ ಏನೋ ಒಂದು ಅಭಿವೃದ್ಧಿ ಆಗೋದಕ್ಕೆ ನಾವು ಸಾಕಷ್ಟು ಯೋಜನೆಗಳು ಹಾಕಿಕೊಂಡಿದ್ದು, ಅದಕ್ಕೆ ಪೂರಕವಾದಂಥ ಬಜೆಟ್ ಕೇಳಿದ್ವಿ. ಆ ಬಜೆಟ್ ಅನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಇಟ್ಟಿದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ರಾಜ್ಯ ಬಜೆಟ್ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಧಾರವಾಡದ ರಂಗಾಯಣದ ಆವರಣದಲ್ಲಿದ್ದೀನಿ. ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ, ಅದರಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವಂಥ ಕಲಾವಿದರನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂಥ ಧಾರವಾಡದ ರಂಗಾಯಣ ಇದು. ಈ ಧಾರವಾಡ ರಂಗಾಯಣದಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ರಂಗಾಯಣ ನಿರ್ದೇಶಕರಾಗಿರುವಂಥ ರಾಜು ತಾಳಿಕೋಟೆ ಅವರು ನಮ್ಮ ಮುಂದೆ ಇದ್ದಾರೆ. ನಾವು ಅವರನ್ನೇ ಮಾತನಾಡಿಸೋಣ. ಸರ್, ಏನು ಬಜೆಟ್ ರಂಗಾಯಣದಿಂದ ಏನೇನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ನಮಸ್ಕಾರ. ನಿಜವಾಗಲೂ ಉತ್ತರ ಕರ್ನಾಟಕನ ಕಡೆಗಾಣಿಸಬಾರ್ದು. ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲ ನಮಗೆ ಬೇಕಾಗಿರೋದನ್ನು ನಾವು ಪಡಿಬೇಕು. ಈಗ ನಾನು ರಂಗಾಯಣಕ್ಕೆ ನಾವು ಬೇಕಾದಷ್ಟು ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಆ ಕನಸುಗಳನ್ನು ನನಸಾದರೆ ನಮಗೊಂದು ಸಂತೋಷ, ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ನಮ್ಮ ಜೀವನ. ಅಂಥದ್ರಲ್ಲಿ ನಮ್ಮ ಬೇಕು ಬೇಡ ಈಡೇರಿಸಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಮಾಡುತ್ತೆ. ಸರ್ಕಾರ ಮಾಡ್ತೈತಿ, ಇಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಲೇಟ್, ಅದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಗೆ ಈಗ ನಾವು ಇಲ್ಲಿ ರಂಗಾಯಣದ ಕನಸುಗಳನ್ನು ಹೊತ್ಕೊಂಡು ಬಂದೀವಿ. ಇಲ್ಲಿ ನಾನು ಕಂದಗಲ್ ರಾಯರ ಒಂದು ರೆಫಲ್ಟ್ರಿ ನಾಟಕ ತಯಾರು ಮಾಡಬೇಕು ಅಂತ ಕಂದಗಲ್ ಕಂಡ ಭಾರತ ಅನ್ನುವಂಥ ಕನಸು ಇಟ್ಕೊಂಡು ಬಂದೀನಿ. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯ ಅಮೀರ್ಬಾಯಿ ಕರ್ನಾಟಕಿ ಅನ್ನುವಂಥ ಆ ಹೆಣ್ಣು ಮಗಳ ಕಥಾಜೀವನ ಇಟ್ಕೊಂಡು ನಾಟಕ ಮಾಡಬೇಕು ಅಂತ ಕನಸು ಹೊತ್ಕೊಂಡು ಬಂದೀವಿ. ಇದಕ್ಕೆಲ್ಲ ನಾವು ಈಗಾಗಲೇ ಕಂದಗಲ್ ರಾಯರನ ಕಂಡ ಭಾರತ ಅಂತನ್ನುವಂಥ ಕೃತಿಗೆ ಈಗಾಗಲೇ ನಾನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟೀನಿ, ಮಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು ಕೂಡ ತಥಾಸ್ತು ಅಂದಾರ. ಇನ್ನೇನು ಇದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕು. ಆದಷ್ಟು ರಂಗಾಯಣಗಳನ್ನು ಕಡೆಗಣಿಸ್ಬೇಡ್ರಿ. ರಂಗಾಯಣದ ರೆಫಲ್ಟ್ರಿ ಕಲಾವಿದರಿಗೆ ತೊಗೋಬೇಕು ಅಂದರೆ ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಅನುದಾನ ಬೇಕು. ಅನುದಾನಗಳನ್ನು ಕೊಟ್ಟರೆ ಮಾತ್ರ ಇವೆಲ್ಲ ಪೂರೈಸೋಕ್ಕಾಗುತ್ತೆ. ಮತ್ತು ಎಲ್ಲ ಕಲಾವಿದರ ಕನಸು ಸಾಕಾರ ಆಗುತ್ತೆ. ಈಗ ವಾರ್ಷಿಕ ಅನುದಾನ ಕಡಿಮೆ ಆಗಿದೆ ಅಂತಂದಿದ್ರಿ. ಈ ವರ್ಷ ಹೆಚ್ಚಿಗೆ ಕೊಡಬೇಕಂತ ಏನಾದ್ರು ಬೇಡಿಕೆ ಇಟ್ಟಿದ್ರಿ ಈ ಬಜೆಟ್? ಹೌದು ಸರ್. ಇದು ಇದ್ದದ್ದು ಬಹಳಷ್ಟು, ಈಗ ಅದರ ಅರ್ಧ ಬರ್ತಾ ಇದೆ. ಅಷ್ಟು ಕೊಟ್ಟರೆ ಇಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಮೊದಲು ಎಷ್ಟು ಕೊಡ್ತಿದ್ರು ಅಷ್ಟೇ ಕೊಟ್ಟರೆ ಸಾಕು, ಅದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ. ಮೊದಲ ಬಾರಿ ಏನು ಕೊಡ್ತಿದ್ರು ಅಷ್ಟು ಕೊಟ್ಟರೆ, ಈಗ ನಾವು 1 ಕೋಟಿ ಕೇಳಿದ್ದೀವಿ, 2 ಕೋಟಿ ಕೇಳೀವಿ, ಅಷ್ಟು ಕೊಟ್ಟರೆ ಸಮಸ್ಯೆನೇ ಇಲ್ಲ. ಮತ್ತು ಇಷ್ಟು ತೊಗೊಂಡು ಆಯೋಜಕರು ನಾವು ಹುಡುಕಾಡಬೇಕು. ಸರ್ಕಾರ ಮಾಡಬೇಕಾದ ಕೆಲಸಗಳು ಇನ್ನೂ ಬೇಕಾದಷ್ಟು ಅದಾವ. ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ದುಡ್ಡು ಕೊಡ್ತಾರೆ ಸಂಸ್ಕೃತಿ ಇಲಾಖೆಯಿಂದ. ಆ ಸಂಘ ಸಂಸ್ಥೆಗಳೇ ರಂಗಾಯಣದ ನಾಟಕಗಳನ್ನು ಆಡುವಂಗಾದ್ರೆ ನಾವು ಆಯೋಜಕರನ್ನ ಹುಡುಕಾಡುವ ಸಮಸ್ಯೆ ಇಲ್ಲ. ಎಲ್ಲ ದಯವಿಟ್ಟು ಸರ್ಕಾರ ಗಮನ ತರಬೇಕು. ಇದಿಷ್ಟು ಏನಂತಂದ್ರೆ ರಂಗಾಯಣ ನಿರ್ದೇಶಕರಾಗಿರುವಂಥ ರಾಜು ತಾಳಿಕೋಟೆ ಅವರ ಮಾತುಗಳು. ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೋ ಒಂದು ರಂಗ ಹಿನ್ನೆಲೆ ಇರುವಂಥ ಕಲಾ ಕ್ಷೇತ್ರಕ್ಕೆ ಏನೋ ಒಂದು ಅಭಿವೃದ್ಧಿ ಆಗೋದಕ್ಕೆ ನಾವು ಸಾಕಷ್ಟು ಯೋಜನೆಗಳು ಹಾಕಿಕೊಂಡಿದ್ದು, ಅದಕ್ಕೆ ಪೂರಕವಾದಂಥ ಬಜೆಟ್ ಕೇಳಿದ್ವಿ. ಆ ಬಜೆಟ್ ಅನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಇಟ್ಟಿದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.